ಟೈಮ್ ಮಾಲ್ ಬಂದಿದ್ದೀವಿ. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಓಪನ್ ಆಗಿದೆ. ತುಂಬಾ ಚೆನ್ನಾಗಿದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಂದು ಸುತ್ತಾಡ್ಕೊಂಡು ಏನೂ ತೊಗೋಬೇಕು ಅನ್ನೋ ಅಗತ್ಯ ಇಲ್ಲ. ನೋಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹೋಗ್ಬೋದು. ಆದರೆ ನಮ್ಮ ಪುಟಾಣಿಗೋಸ್ಕರ ಒಂದು ಐಸ್ ಕ್ರೀಮ್ ಕೊಡ್ಸಿದ್ದೀವಿ. ಥರ್ಡ್ ಫ್ಲೋರ್ನಲ್ಲಿ ಚಿಕ್ಕ ಚಿಕ್ಕ ಶಾಪ್ಗಳನ್ನ ಇಟ್ಕೊಂಡಿರ್ತಾರೆ. ಈ ಸ್ಮಾಲ್ ಬಿಸ್ನೆಸ್ ಅವ್ರಿಗೆ ಅಂತಲೇ ಒಂದು ಏರಿಯಾ ಇದೆ. ಅಲ್ಲಿ ಸ್ಮಾಲ್ ಕ್ಯೂಟ್ ಥಿಂಗ್ಸ್ನ ಇಟ್ಕೊಂಡಿರ್ತಾರೆ. ನಾನು ಇಯರಿಂಗ್ಸ್ ನೋಡೋಣ ಅಂತ ಹೋದೆ, ಬಟ್ ಯಾವುದೂ ಇಷ್ಟ ಆಗಲಿಲ್ಲ. ಸೊ ಏನೂ ತೊಗೊಳ್ಳಿಲ್ಲ. ಹಾಗೆ ವಿಂಡೋ ಶಾಪ್ ಮಾಡ್ಕೊಂಡು ಬಂದುಬಿಟ್ಟೆ. ಅದಾದಮೇಲೆ ನಾವು ಹೋಗಿದ್ದು ಫನ್ ವರ್ಲ್ಡ್ಗೆ. ತುಂಬಾ ಚೆನ್ನಾಗಿದೆ. ಮಕ್ಕಳು ನೋಡಿದ ತಕ್ಷಣ ಅಟ್ರ್ಯಾಕ್ಟ್ ಆಗ್ತಾರೆ. ಬಟ್ ಪ್ರೈಸು ಸ್ವಲ್ಪ ಕಾಸ್ಟ್ಲಿನೇ ಇದೆ. 2700 ಸ್ಟಾರ್ಟ್ ಆಗುತ್ತೆ. ನಾವು ಕಾರ್ಡನ್ನ ತೊಗೋಬೇಕಿರುತ್ತೆ. ಬಟ್ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಹಾಗಾಗಿ ಇವಾಗ ಪರ್ಚೇಸ್ ಮಾಡಿದ್ರೂ ಎಲ್ಲ ಗೇಮ್ನೂ ಆಟ ಆಡೋಕ್ಕಾಗಲ್ಲ ಅನ್ನಿಸ್ತು. ಅವ್ನಿಗೆ ಆಟ ಆಡೋಕ್ಕೂ ಟೈಮ್ ಸಿಗೋಲ್ಲ ಅಂತೇಳಿ ಈ ಸಲ ಅವ್ನಿಗೇನೂ ಆಟ ಆಡಿಸ್ಲಿಲ್ಲ. ಬಟ್ ಹಾಗೇ ಅವನು ಎಲ್ಲ ನೋಡ್ಕೊಂಡು ಅದರಲ್ಲೆಲ್ಲ ಕೂತ್ಕೊಂಡು ಆ ಟ್ರೈನು ಐಸ್ ಕ್ರೀಮ್ ಶಾಪಲ್ಲಿ ಐಸ್ ಕ್ರೀಮ್ಗೆ ಬೇರೆ ಚಾರ್ಜ್ ಇರುತ್ತೆ ಮತ್ತು ಗೇಮ್ ಆಡ್ಸೋದಕ್ಕೇ ಬೇರೆ ಚಾರ್ಜ್ ತಗೊತಾರೆ. ನಾವು ಗೇಮ್ ಬೇಡ ಅಂದ್ರೂ ಅವರು ಅವನಿಗೆ ಸ್ವಲ್ಪ ಆಟ ಆಡಿಸ್ಬಿಟ್ಟೇ ಕೊಟ್ಟರು. ಬಟ್ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಕ್ಕಳನ್ನ. ನನಗಿಷ್ಟ ಆಯಿತು. ಎಲ್ಲ ಆದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಣ ಅಂತ ಫೋಟೋ ತೆಗೆಸ್ಕೊಂಡ್ವಿ. ಫೋಟೋಗೆಲ್ಲ ಪೋಸ್ ಕೊಟ್ಟು ಆದಮೇಲೆ ನೆಕ್ಸ್ಟ್ ಕೆಳಗಡೆ ಶಾಪ್ಸ್ ಎಲ್ಲ ನೋಡೋಣ ಅಂತ ಹೊರಟ್ವಿ. ವಿಡಿಯೋಗ್ರಾಫರ್ ಬಂದು ನನ್ನ ಹಸ್ಬೆಂಡ್ ಚೆನ್ನಾಗಿ ವೀಡಿಯೋ ಮಾಡಿಕೊಟ್ರು. ನಾವು ತೊಗೊಂಡಿದ್ದ ಐಸ್ ಕ್ರೀಮು ನನ್ನ ಆಲ್ ಟೈಮ್ ಫೇವ್ರೆಟ್ ಬ್ಲ್ಯಾಕ್ ಕರೆಂಟ್. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಚೆನ್ನಾಗಿ ಅನ್ನಿಸ್ತು. ನನ್ನ ಬರ್ಡೇ ದಿನ ನಾನು ಎಂಜಾಯ್ ಮಾಡೋದನ್ನೋ ಇಲ್ವೋ, ನನ್ನ ಮಗ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವ್ನು ಖುಷಿಯಾಗಿದ್ದು ನೋಡಿ ನನಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ಸುತ್ತಾಡಿದ್ವಿ. ಎಲ್ಲಿದ್ದಾನೆ ಪಾಪು? ಎಲ್ಲಿದ್ದಾನೆ?
ಮಾಲಲ್ಲಿ ಊಟ ಏನೂ ಮಾಡಲಿಲ್ಲ, ಊಟಕ್ಕೆ ಅಂತ ಆಚೆ ಬಂದ್ವಿ, ಆಚೆ ಊಟ ಮಾಡ್ಕೊಂಡ್ವಿ. ಕುಡಿ. ಹಾಂ ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೈಕಾ ಫ್ಯಾಷನ್ ಮುಂದೆ ಕೂತ್ಕೊಂಡು ನೈಸಾಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ.